ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮೆಂತ್ಯ ಸೊಪ್ಪನ್ನು ಬಳಸಿ ಮೆಂತ್ಯ ಪಚಡಿನ ಮಾಡ್ತಾ ಇದ್ದೀನಿ. ಮೆಂತ್ಯ ಪಚಡಿನ 2 ರೀತಿಯಾಗಿ ನಾನು ಮಾಡ್ತಾ ಇದ್ದೀನಿ. 2 ರೀತಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ನೋಡ್ರಿ, ನಾನು ಮೊದಲಿಗೆ ಮೆಂತ್ಯ ಸೊಪ್ಪನ್ನು ಈ ರೀತಿ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ಸೋಸ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಎಲ್ಲ ತೇವಾಂಶ ಹೋಗೋ ತನಕ ಅದನ್ನು ಒರೆಸಿ ಸೋಸಿ ಇಟ್ಕೊಂಡಿದ್ದೀನಿ. ಈಗ ನೋಡ್ರಿ, ನಾನು ಒಂದು ತವಕ್ಕೆ ಎಣ್ಣೆ, ಜೀರಿಗೆ, ಸಾಸಿವೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಸಾಸಿವೆ, ಒಂದು ದೊಡ್ಡ ಈರುಳ್ಳಿಯನ್ನು ಹೆಚ್ಚಿ ಹಾಕ್ಕೊಂಡು ಅದನ್ನು ಬೇಯಿಸ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಅಗಲವಾದ ಪಾತ್ರೆಯಲ್ಲಿ ಮಾಡ್ಬೇಕು ನೋಡ್ರಿ. ಅಗದಿ ಸ್ವಲ್ಪ ಅತಿ ಪಾತ್ರೆಯಲ್ಲಿ ಮಾಡಬಾರ್ದು. ಅಗಲವಾದ ನಾಸ್ಟಿಕ್ಕಲ್ಲಿ ಹಂಚಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ. ನಾನು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಸಹಿತ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದು ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಬೇಕು ನೋಡ್ರಿ ಇದನ್ನು, ಈರುಳ್ಳಿಯನ್ನು. ಆನಂತರ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಸಕ್ಕರೆಯನ್ನು ಹಾಕಿದ ನಂತರ ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹಿತ ಇದಕ್ಕೆ ಹಾಕ್ತಾಯಿದ್ದೀನಿ. ಆನಂತರ ಕೊತ್ತಂಬರಿ ಸೊಪ್ಪನ್ನು ಸಹಿತ ಇದಕ್ಕೆ ಹಾಕ್ಕೊಂಡು ನೋಡ್ರಿ. ಆಯಿತು, ಈ ರೀತಿ ಇಷ್ಟು ತಾಸಿದರೆ ಸಾಕು ನಮಗೆ. ಈಗ ನಾನು ಈ ಮೆಂತ್ಯ ಸೊಪ್ಪನ್ನು ನೋಡ್ರಿ, ಈ ರೀತಿ ಸೋಸಿಕೊಂಡಂತಹ ಮೆಂತ್ಯ ಸೊಪ್ಪನ್ನು ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕಟ್ ಮಾಡಬಾರ್ದ್ರಿ, ಕಟ್ ಮಾಡಿದರೆ ವಿಷ ಆಗುತ್ತೆ ಈ ಸೊಪ್ಪಿನ ಪಚಡಿ. ಹಂಗಾಗಿ ಇದನ್ನು ಈ ರೀತಿ ಸೋಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನೋಡ್ರಿ. ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ನೋಡ್ರಿ, ಇದು ರೆಡಿ ಆಯಿತು. ಇನ್ನೊಂದು ಥರದಲ್ಲಿ ನಾನು ಮಾಡ್ತಾಯಿದ್ದೀನಿ. ಈಗ ಮೊದಲಿಗೆ ಹಸಿ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಒಂದು ಗಡ್ಡೆಯನ್ನು ಸಣ್ಣಗೆ ಹೆಚ್ಕೊಂಡು, ಆನಂತರ ಕೊತ್ತಂಬರಿ ಸೊಪ್ಪನ್ನು ಸಹಿತ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹಿತ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಆನಂತರ ಸ್ವಲ್ಪ ಚಿಲ್ಲಿ ಪೌಡರ್ ನೋಡ್ರಿ. ಚಿಲ್ಲಿ ಪೌಡರ್ ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಹಾಕೋಬೋದು. ಈ ರೀತಿ ಚೆನ್ನಾಗಿ ಕಲಸಿದ ನಂತರ ಇದಕ್ಕೆ ಸ್ವಲ್ಪ ಹಸಿ ಎಣ್ಣೆಯನ್ನು ಹಾಕ್ಬೇಕು ನೋಡ್ರಿ. ಶೇಂಗಾ ಎಣ್ಣೆ ಅಥವಾ ಸನ್ಫ್ಲವರ್, ನಿಮ್ಮ ಯಾವುದಿರುತ್ತೋ ಅದನ್ನು ಹಾಕ್ಕೊಂಡು, ಆನಂತರ ಈ ಸೊಪ್ಪನ್ನು ಈ ರೀತಿ ಕಟ್ ಮಾಡಿದಂಥ ಸೊಪ್ಪನ್ನು ಇದಕ್ಕೆ ಹಸಿಯಾಗಿ ಕಲಿಸ್ಬೇಕು ನೋಡ್ರಿ. ಇದನ್ನು ಈ ರೀತಿ ಹಸಿ ಈರುಳ್ಳಿಯೊಂದಿಗೆ ಇದನ್ನು ಸೇವಿಸಿದ್ರೆ ಚೆನ್ನಾಗಿರುತ್ತೆ. ಪಲ್ಯದ ಜೊತೆಗೆ ಈ ಪಚಡಿ ಸೂಪರಾಗಿರುತ್ತೆ ನೋಡ್ರಿ. ಈ ನೋಡ್ರಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟುಕೊಳ್ಳೋ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಬೇಕಾಗುತ್ತೆ ನೋಡ್ರಿ. ಇದು ಹಸಿಯಾದ ಪಚಡಿ ನಮಗೆ ರೆಡಿ ಆಯಿತು. 2 ಪಚಡಿಗಳು ರೆಡಿ ಆದವು. ಈಗ ನೋಡ್ರಿ, ಇದು ಹಸಿ ಈರುಳ್ಳಿಯಿಂದ ಮಾಡಿದ ಪಚಡಿ. ಇದು ಈರುಳ್ಳಿಯನ್ನು ಬೇಯಿಸಿದ್ದು. ಈಗ ನೋಡ್ರಿ, ನಾವು ಟೇಸ್ಟ್ ನೋಡೋಣ. ಟೇಸ್ಟ್ ನೋಡುವ ಸಮಯ. ರೊಟ್ಟಿ ಜೊತೆಗೆ ಈ ಪಚಡಿ ಸೂಪರಾಗಿರುತ್ತೆ ನೋಡ್ರಿ. ಚಪಾತಿ ಜೊತೆಗೆ ಇನ್ನೂ ಅಷ್ಟೊಂದು ಸರಿ ಅನಿಸಲ್ಲ. ರೊಟ್ಟಿ ಮಾತ್ರ ಸೂಪರಾದ ಕಾಂಬಿನೇಷನ್. ರೊಟ್ಟಿ ಜೊತೆಗೆ ಖಡಕ್ ರೊಟ್ಟಿ, ಮಿದುವಾದ ರೊಟ್ಟಿ ಯಾವುದಾದ್ರೂ ತಿನ್ಬೋದು ನೋಡ್ರಿ. ಸೂಪರಾಗಿತ್ತು ನೋಡ್ರಿ. ಅದು ಮಾತ್ರ ಒಟ್ಟ ವಿಷ ಏನೂ ಆಗಿರಲಿಲ್ಲ, ಚೆನ್ನಾಗಿತ್ತು. ಇದನ್ನು ಸಹಿತ ನೋಡೋಣ ಟೇಸ್ಟು ಯಾವ ರೀತಿ ಇರುತ್ತೆ ಅಂತ. ಈರುಳ್ಳಿ ಬೇಕಾದರೆ ನೀವು ಇನ್ನೊಂದು ಹೆಚ್ಚು ಸಹಿತ ಹಾಕ್ಕೋಬೋದು. ಈರುಳ್ಳಿ ಬಾಯಲ್ಲಿ ಸವಿತಾ ಇದ್ದರೆ ಅದರ ರುಚಿನೇ ಬೇರೆ ಅನಿಸುತ್ತೆ. ಇದು ಸಹಿತ ಸೂಪರಾಗಿತ್ತು, ಮಸ್ತಾಗಿತ್ತು. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿರಿ, ಅಂದರೆ ನಿಮಗೆ ಗೊತ್ತಾಗುತ್ತೆ. ಒಂದು ಯಾವ್ದಾರ ಕಾಳು ಆಗಲಿ, ತರಕಾರಿ ಆಗಲಿ, ಎಲ್ಲ ಪಲ್ಯದ ಜೊತೆಗೆ ಇದು ಸೂಪರಾಗಿರುತ್ತೆ. ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.